ಸತ್ಯ ಪ್ರಮೋದ ತೀರ್ಥ ಶ್ರೀಪಾದಗಳವರು 50 ವರ್ಷಗಳಲ್ಲಿ ಒಂದೂ ದಿವಸ ರಾಮದೇವರ ಪೂಜೆಯನ್ನು ಬಿಡ್ಲಿಲ್ಲ. ಕಡಿಮೆನೂ ಮಾಡಲಿಲ್ಲ. ಒಂದು ಶಾಲಿಗ್ರಾಮವನ್ನು ಇಟ್ಕೊಂಡು ಪೂಜೆ ಮಾಡಬೇಕು ಅಂತಂದ್ರೇನೆ ಭಾಗ್ಯ. ಒಂದು ದಿವಸ ತಪ್ಪದಂತೆ ಪೂಜೆ ಆಗಬೇಕು ಅಂತಂದ್ರೆ ದೊಡ್ಡ ಪುಣ್ಯ. ಎಲ್ಲಾಗತ್ತೆ ಸಂಧ್ಯಾವಂದನೆ ಆಗುದಿಲ್ಲ, ಲೋಪವಾಗತ್ತೆ. ಪೂಜೆ ಆಗುದಿಲ್ಲ, ಲೋಪವಾಗತ್ತೆ. ಯಾರ್ಯಾರದೋ ಕಾರಣಕ್ಕೆ ನಮ್ಮ ಗಲಗಲಿ ಪಂಡರಾಚಾರ್ಯ ಮನೆಯಲ್ಲಿ ಯಾರೋ ಜಡ್ಡಾಗಿದೆ ಅಂತಂದ್ರೆ ನಾವು ಪೂಜಾ ಲೋಪ ಮಾಡಿಬಿಡ್ತೇವೆ. ಅಂತಹದ್ದು ಪ್ರಸಂಗ ಇರ್ತದೆ. ಹಾಗಿರುವಾಗ ಸತ್ಯ ಪ್ರಮೋದ ತೀರ್ಥ ಶ್ರೀಪಾದಂಗಳವರು ಆವತ್ತಿನ ಕಾಲದಲ್ಲಿ 30-36 ವರ್ಷಗಳು ಆಗ ಹೇಳ್ತಾ ಇದ್ರು. ಅಂತಹದ್ದು ಮುಂದೆ ಮತ್ತೆ 14-15 ವರ್ಷಗಳವರೆಗೆ ರಾಜ್ಯವನ್ನು ನಡೆಸಿದ್ರು. ರಾಮದೇವರ ಪೂಜೆಯನ್ನು ಮಾಡಿದ್ರು. ಪೂಜೆಯನ್ನು ಮಾಡುವಾಗ ಯಾವ ರಾಮದೇವರು ಅಂದ್ರೆ ಏನು ರಾಮದೇವರು? ಮೂಲ ರಾಮ ಅಂದ್ರೆ ಏನು? ದಿಗ್ವಿಜಯ ರಾಮ ಅಂದ್ರೆ ಏನು? ವೇದವ್ಯಾಸ ದೇವರು ಅಂದ್ರೆ ಏನು? ಊಹೆ ಮಾಡ್ಲಿಕ್ಕೆ ಸಾಧ್ಯವಿದೆ. ಸಾಕ್ಷಾತ್ ನಾರಾಯಣ ದೇವರು ಕೈಯಲ್ಲಿ ಹಿಡಿದು ಒಂದು ಶಿಲೆಯನ್ನ ಶ್ರೀಮದಾಚಾರ್ಯರಿಗೆ ಕೊಡ್ತಾರೆ ಅಂತಂದ್ರೆ ಅಂಥ ಶಿಲೆಯಲ್ಲಿ ರಾಮದೇವರ, ವೇದವ್ಯಾಸ ದೇವರ, ನಾರಾಯಣ ದೇವರ ಸನ್ನಿಧಾನ ಎಷ್ಟಿರಬೇಕು ಅಂತ ಊಹೆ ಮಾಡ್ಲಿಕ್ಕೆ ಬೃಹಸ್ಪತ್ಯಾಚಾರ್ಯರಿಗೂ ಸಾಧ್ಯವಿಲ್ಲ, ವಸಿಷ್ಠರಿಗೆ ಸಾಧ್ಯವಿಲ್ಲ. ಯಾಕೆಂದ್ರೆ ಅದು ಕೇವಲ ಶ್ರೀಮದಾಚಾರ್ಯರಿಗೆ ಮಾತ್ರ ಗೋಚರವಾಗಿರುವ ಸನ್ನಿಧಾನ. ಮೂಲರಾಮದೇವರು ಸ್ವಯಂ ಮೂಲರಾಮದೇವರನ್ನ ರಾಮದೇವರೇ ವಾಸಿಷ್ಠ ರಾಮಾಯಣ ಹೇಳುವಂತೆ ಮೂಲರಾಮದೇವರನ್ನ ಸ್ವಯಂ ರಾಮದೇವರೇ ಪೂಜೆ ಮಾಡಿದಂತಹದ್ದು. ಅನಂತ ಸನ್ನಿಧಾನ. ಅವನಿ ವನವನದೃಕ್ ವಾಯುಖಾಹಂ ಮಹತ್ಸು ಪ್ರಕೃತಿ ಸಗುಣ ಸಮೇತ ಅವ್ಯಾಕೃತ ಆಕಾಶ ಏಕಂ ತತಮತನು ಮನಸೋ ಚಿಂತಯತ್ ಸತ್ಸಮಾಧೌ ಅಸುರ ನರೇಭ್ಯ ಸದ್ಗುಣಂ ಅಥಮನ್ಯಂ. ಅಂಥ ಅವ್ಯಾಕೃತಾಕಾಶವು ವ್ಯಾಪಿಯಾದ, ಅವ್ಯಾಕೃತಾಕಾಶವನ್ನು ಮೀರಿದ, ಅವ್ಯಾಕೃತಾಕಾಶಕ್ಕಿಂತಲೂ ಅನಂತ ಪಟ್ಟು ಮಿಗಿಲಾದ ಭಗವಂತನ ಸನ್ನಿಧಾನ ಇರುವಂತಹ ರಾಮದೇವರೇ ತನ್ನನ್ನು ತಾನು ಆವಾಹನೆ ಮಾಡಿಕೊಂಡು ಈ ಮೂಲರಾಮ ವಿಗ್ರಹದಲ್ಲಿ ಪೂಜೆ ಮಾಡಿಕೊಂಡಿದ್ದಾನೆ ಅಂತಾದರೆ ಅದರ ಎಷ್ಟು ಸನ್ನಿಧಾನ ಇರಬೇಕು? ಊಹೆ ಮಾಡ್ಲಿಕ್ಕೆ ಮಾನವರಿಗಲ್ಲ, ದೇವತೆಗಳಲ್ಲ, ಬ್ರಹ್ಮದೇವರಿಗೆ, ಶ್ರೀಮದಾಚಾರ್ಯರಿಗೆ ಮಾತ್ರ ಸಾಧ್ಯ. ಅಂಥ ದಿವ್ಯ ಸನ್ನಿಧಾನವಿದ್ದ ರಾಮದೇವರನ್ನ ಪೂಜೆ ಮಾಡುವುದಲ್ಲ, 50 ವರ್ಷಗಳವರೆಗೆ ಸತತವಾಗಿ ಒಂದೂ ದಿನ ಬಿಡದೆ ಅಖಂಡವಾಗಿ ಪೂಜೆ ಮಾಡಿ ರಾಮದೇವರನ್ನು ಆರಾಧನೆ ಮಾಡಿದ್ದಾರೆ ಅಂತಂದ್ರೆ ಪ್ರಪಂಚಾಚಾರ್ಯರು ಹೇಳಿದ್ರಲ್ಲ ಹಾಗೆ ರಾಘವೇಂದ್ರ ಸ್ವಾಮಿಗಳ ತರುವಾಯ ಇಷ್ಟು ವರ್ಷಗಳ ಕಾಲ ಪೀಠದಲ್ಲಿದ್ದು ಪೂಜೆ ಮಾಡಿದಂತಹ ದೊಡ್ಡ ದಾಖಲು ಅಂದ್ರೆ ಅಭಿನವ ರಾಘವೇಂದ್ರ ತೀರ್ಥರಾಗಿರುವಂತಹ ಸತ್ಯಪ್ರಮೋದ ತೀರ್ಥರಿಗೆ ಅದು ಸಲ್ಲುವಂತಹದ್ದು. ಅವರ ಶಿಷ್ಯರು ಇನ್ನು ಶಿಷ್ಯಾದಿ ಇಚ್ಛೇತ್ ಪರಾಜಯಂ ಎನ್ನುವಂತೆ 50 ವರ್ಷದವರೆಗೆ ಸತ್ಯಪ್ರಮೋದ ತೀರ್ಥರು ಆಳಿದರೆ ಸತ್ಯಾತ್ಮ ತೀರ್ಥರು 82 ವರ್ಷಗಳವರೆಗೆ ಅಖಂಡವಾಗಿ ಆ ರಾಮದೇವರ ಪೂಜೆಯನ್ನು ಮಾಡಲಿದ್ದಾರೆ. ಅಂತಹ ವೈಭವ ಅದನ್ನು ಪಡೆದು ಬಂದ ಮಹಾನುಭಾವರು ಏನು ತಪಸ್ಸಿರಬೇಕು, ಜನ್ಮಾಂತರದಲ್ಲಿ ಎಂಥ ಪುಣ್ಯವಿರಬೇಕು.